ಹಾಯ್ ಫ್ರೆಂಡ್ಸ್, ನಾನು ಪ್ಲೇಟಲ್ಲಿ ಇಷ್ಟೆಲ್ಲ ಐಟಮ್ ಇಟ್ಟುಕೊಂಡಿದ್ದೇನೆ. ಇದನ್ನೆಲ್ಲವನ್ನು ಯೂಸ್ ಮಾಡಿಕೊಂಡು ಒಂದು ಕಷಾಯ ಮಾಡುವ ವಿಧಾನವನ್ನು ತೋರಿಸಿಕೊಡ್ತೇನೆ. ಶುಂಠಿ, ಬೆಳ್ಳುಳ್ಳಿ, ಪೆಪ್ಪರ್, ಆನಿಯನ್, ಚಕ್ಕೆ ಮತ್ತು ನೋಡಿ ಇಷ್ಟು ಲವಂಗ. ಇದು ಜೇನುತುಪ್ಪ. ಇಷ್ಟೆಲ್ಲವನ್ನು ಯೂಸ್ ಮಾಡಿಕೊಂಡು ಒಂದು ಕಷಾಯ ಮಾಡುವ ವಿಧಾನವನ್ನು ತೋರಿಸಿಕೊಡ್ತೇನೆ. ನಿಮಗೆಲ್ಲ ಗೊತ್ತೇ ಇರ್ಬೋದು ಶುಂಠಿಯ ಉಪಯೋಗ ಏನು, ಮತ್ತು ಬೆಳ್ಳುಳ್ಳಿ, ಪೆಪ್ಪರ್, ಆನಿಯನ್, ಚಕ್ಕೆ, ಲವಂಗ ಇದರೆಲ್ಲ ಉಪಯೋಗ ಗೊತ್ತೇ ಇರ್ಬೋದು. ಅದರಲ್ಲಂತೂ ಇದೆಲ್ಲ ಐಟಮ್ ನಮ್ಮ ಅಡುಗೆ ಮನೆಯಲ್ಲಿ ಇದ್ದೇ ಇರ್ತದೆ. ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲಿ ಇದು ಬೇಕೇ ಬೇಕು, ಅದು ಅಂತೂ ಇದ್ದೇ ಇರ್ತದೆ. ಶುಂಠಿ ಗೊತ್ತೇ ಇರ್ಬೋದು ನಿಮಗೆ. ಇದು ಸಣ್ಣ ಮಕ್ಕಳಿಗೆ ಕಫ ಏನಾದರೂ ಎದೆಯಲ್ಲಿ ಕಫ ಗಟ್ಟಿಯಾಗಿದ್ದರೆ ಇದರ ರಸವನ್ನು ಸ್ವಲ್ಪ ಜಜ್ಜಿ ಸ್ವಲ್ಪ ರಸವನ್ನು ಮಾಡಿ ಸ್ವಲ್ಪ ರಸ ಕೊಟ್ಟು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಆ್ಯಡ್ ಮಾಡಿ ಕೊಟ್ಟರೆ ಕಟ್ಟಿದ ಮೂಗು ಮತ್ತು ಎದೆಯಲ್ಲಿ ಕಫ ಇದ್ದರೆ ಸ್ವಲ್ಪ ನೀರಾಗಿ ಹೋಗ್ತದೆ. ಬೆಳ್ಳುಳ್ಳಿ ಅಂತೂ ಗೊತ್ತೇ ಇರ್ಬೋದು ಎಲ್ರಿಗೂ. ಖಾರ ಬೆಳ್ಳುಳ್ಳಿ. ಪೆಪ್ಪರ್ ಕೂಡ ಹಾಗೇನೆ. ಸಣ್ಣ ಮಕ್ಕಳಿಗೆ ಕಫ ಆಗಿದ್ರೆ ಮತ್ತು ನಮ್ಮ ದೊಡ್ಡವರಿಗೂ ಕೂಡ ಕಫ ಏನಾದರೂ ಗಟ್ಟಿಯಾಗಿದ್ದರೆ, ಮೂಗಲ್ಲಿ ಸ್ವಲ್ಪ ಶ್ವಾಸ ತೆಗಿಲಿಕ್ಕೆ ತುಂಬ ಕಷ್ಟ ಆದರೆ ಇದ್ರೆ ಪೆಪ್ಪರ್ನ ಕಷಾಯ ಮಾಡಿಕೊಟ್ರೆ ಎಲ್ಲ ನಿವಾರಣೆಯಾಗುತ್ತದೆ. ಆನಿಯನ್ ಹಾಕ್ತಾ ಇದ್ದೇನೆ ನೋಡಿ. ನಿಮ್ಮ ಎಷ್ಟು ಕ್ವಾಂಟಿಟಿ ತಗೊಳ್ತೀರಿ ಅಂದರೆ ಎಷ್ಟು ಲೋಟ ನೀರು ತಗೊಳ್ತೀರಿ ಅದಕ್ಕೆ ಸರಿಯಾಗಿ ಈ ಪೆಪ್ಪರ್ ಲವಂಗ ಎಲ್ಲ ಹಾಕಿದರೆ ಆಯಿತು. ನಾನೀಗ ಒಂದು 2 ಲೋಟಕ್ಕೆ ಸರಿಯಾಗಿ ಮಾಡ್ತಾ ಇದ್ದೇನೆ. ಶುಂಠಿ ನಾನೊಂದು ಇಷ್ಟು ದೊಡ್ಡದಾಗಿ ಪೀಸ್ ತಗೊಳ್ತಾ ಇದ್ದೇನೆ. ಬೆಳ್ಳುಳ್ಳಿ ಒಂದು ಇಷ್ಟು ಸಣ್ಣದು ನೋಡಿ. ಇದನ್ನು ಈ ರೀತಿ ಜಜ್ಜುವ ಕಲ್ಲಲ್ಲಿ ನುಣ್ಣಗೆ ಜಜ್ಜಿಕೊಳ್ಬೇಕು. ಇಲ್ಲಿ ನಾನು 2 ಗ್ಲಾಸ್ ನೀರು ತಗೊಂಡಿದ್ದೇನೆ. ಇದೊಂದು 2-3 ನಿಮಿಷ ಸ್ವಲ್ಪ ಬಾಯ್ಲ್ ಆದ್ರೆ ಮತ್ತೆ ಇದನ್ನು ಹಾಕಿಕೊಂಡು ಒಂದು 5 ನಿಮಿಷ ಕುದಿ ಬರಲಿ. ಇದ್ರ ಒಂಥರ ಬಾಯ್ಲ್ ಆಗುವಾಗ ನಮ್ಮ ಮೂಗಿಟ್ರೆ ಸ್ವಲ್ಪ ಮೂಗಿನಲ್ಲಿ ಸ್ಟೀಮ್ ತಕೊಂಡ್ರೆ ಸಾಕು, ನಿಮ್ಮ ಕಟ್ಟಿದ ಮೂಗೆಲ್ಲ ನಿವಾರಣೆ ಆಗ್ತದೆ. ಅಂತೂ ಇದೊಂಥರ ಕೆಂಪು ಒಂದು ರೆಡ್ಡಿಶ್ ತರ ಆಗ್ತದೆ ನೋಡಿ. ಒಂದು 5 ನಿಮಿಷ ಅಥವಾ ಒಂದು 6 ನಿಮಿಷ ಕುದಿದ ನಂತರ ಸ್ಟವ್ ಆಫ್ ಮಾಡಿ ಆಮೇಲೆ ಒಂದು ಲೋಟಕ್ಕೆ ಇದನ್ನು ಸೋಸಿಕೊಳ್ಬೇಕು. ಇಲ್ಲದಿದ್ರೂ ಸೋಸಿಕೊಳ್ಳದಿದ್ರೂ ಪರವಾಗಿಲ್ಲ. ಇದರಲ್ಲಿರುವ ಎಲ್ಲ ಅಂಶಗಳು ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೆಯದು. ಈಗ ನಾನು 1 ಕಪ್ ಕಷಾಯಕ್ಕೆ ಒಂದು ಸ್ಪೂನ್ನಷ್ಟು ಜೇನುತುಪ್ಪ ಆಡ್ ಮಾಡಿದ್ದೇನೆ. ಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ ಪೀಸ್ನಷ್ಟು ನಾವು ಇದು ಬೆಲ್ಲವನ್ನ ಆಡ್ ಮಾಡಿಕೊಳ್ಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.